ನಮಸ್ಕಾರ. ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳು ಅಂದ್ರೆ ವಿದ್ಯುತ್ ಮಂಡಳಗಳು. ಇವು ಹೇಗೆ ಕೆಲಸ ಮಾಡ್ತವೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅಸಲಿಗೆ ಅವುಗಳಿಗೆ ತಮ್ಮದೇ ಆದ ಒಂದು ಸಾರ್ವತ್ರಿಕ ಭಾಷೆ ಇದೆ. ಬನ್ನಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಆ ರಹಸ್ಯ ಭಾಷೆಯನ್ನ ಅರ್ಥ ಮಾಡಿಕೊಂಡು ಸರ್ಕ್ಯೂಟ್ಗಳ ಜಗತ್ತನ್ನ ಇನ್ನಷ್ಟು ಸರಳವಾಗಿ ತಿಳಿದುಕೊಳ್ಳೋಣ. ಸರಿ, ನೇರವಾಗಿ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಮಜಾವಾದ ಚಾಲೆಂಜ್ ಜೊತೆ ಶುರು ಮಾಡೋಣ. ಸರ್ಕ್ಯೂಟ್ ಜಡಿಗಾಗಿ ಒಂದು ಹೊಸ ಭಾಷೆಯನ್ನ ನಾವು ಯಾಕೆ ಕಲಿಬೇಕು ಅನ್ನೋದನ್ನ ಇದು ತುಂಬಾನೇ ಸ್ಪಷ್ಟವಾಗಿ ನಮ್ಗೆ ತೋರಿಸ್ಕೊಡುತ್ತೆ. ಇದು ತುಂಬಾನೇ ಕ್ಲಾಸಿಕ್ ಆಗಿರೋ ಒಂದು ಆಟ. ಬಹುಶಃ ನಾವೆಲ್ಲರೂ ಆಡಿರ್ತೀವಿ. ಒಂದು ಕೀಲಿಯನ್ನ ತಂತಿಗೆ ಟಚ್ ಆಗದ ಹಾಗೆ ಅದರ ಉದ್ದಕ್ಕೂ ತೆಗೆದುಕೊಂಡು ಹೋಗ್ಬೇಕು. ಒಂದು ವೇಳೆ ಅದು ತಂತಿಗೆ ಟಚ್ ಆಯ್ತು ಅಂದ್ರೆ ಬಲ್ಬ್ ಲೈಟ್ ಆಗತ್ತೆ. ಇದರರ್ಥ ನಮ್ಮ ಕೈ ಅಷ್ಟು ಸ್ಟಡಿಯಾಗಿಲ್ಲ ಅಂತ. ಆದ್ರೆ ಇಲ್ಲೇ ನೋಡಿ ನಿಜವಾದ ಸಮಸ್ಯೆ ಶುರುವಾಗೋದು. ಇದನ್ನ ದೂರದಲ್ಲಿರೋ ಫ್ರೆಂಡಿಗೆ ಹೇಗೆ ಮಾಡೋದು ಅಂತ ವಿವರಿಸ್ಬೇಕು ಅಂದ್ರೆ ಪ್ರತಿಯೊಂದು ವೈರ್, ಬ್ಯಾಟರಿ, ಬಲ್ಬ್ ಇದೆಲ್ಲ ಇದ್ದ ಹಾಗೆ ಚಿತ್ರಿಸೋದು ತುಂಬಾನೇ ಕಾಂಪ್ಲಿಕೇಟೆಡ್. ಅದನ್ನ ಬೇರೆಯವ್ರಿಗೆ ವಿವರಿಸಿ ಹೇಳೋದಿದೆಯಲ್ಲ, ಅದು ಇನ್ನೂ ಕಷ್ಟ. ಸರಿ, ಇದೇ ಸಮಸ್ಯೆ ವಿಜ್ಞಾನಿಗಳು ಮತ್ತೆ ಇಂಜಿನಿಯರ್ಗಳು ಪ್ರಪಂಚದಾದ್ಯಂತ ಬಳಸೋ ಒಂದು ಅದ್ಭುತವಾದ ಪರಿಹಾರಕ್ಕೆ ದಾರಿ ಮಾಡಿಕೊಡುತ್ತೆ. ಹೌದು, ಇದಕ್ಕಾಗಿಯೇ ಒಂದು ಸರಳವಾದ ದಾರಿಯಿದೆ. ಅದೇ ಚಿಹ್ನೆಗಳ ಒಂದು ಸಾರ್ವತ್ರಿಕ ವ್ಯವಸ್ಥೆ. ಇದಕ್ಕೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಥವಾ ಮಂಡಲ ನಕ್ಷೆ ಅಂತ ಕರೀತಾರೆ. ಇದೊಂದು ರೀತಿ ವಿಶೇಷ ಭಾಷೆ ಇದ್ದ ಹಾಗೆ. ಇದು ಗಜಿಬಿಜಿ ವೈರ್ಗಳ ಬದಲು ಸಿಂಪಲ್ ಆದ ಸಿಂಬಲ್ಸ್ ಅಂದ್ರೆ ಚಿಹ್ನೆಗಳನ್ನ ಬಳಸಿ ಸರ್ಕ್ಯೂಟ್ ಹೇಗಿದೆ ಅಂತ ಎಲ್ಲರಿಗೂ ಅರ್ಥವಾಗೋ ಹಾಗೆ ತೋರಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂತ ವಿಜ್ಞಾನಿ ಇನ್ನೊಬ್ರು ಮಾಡಿರೋ ಕೆಲಸವನ್ನ ತುಂಬಾನೇ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಈ ಹೊಸ ಭಾಷೆಯ ಅಕ್ಷರಮಾಲೆಯನ್ನ ಕಲಿಯೋಣ. ನೋಡಿ, ಇಲ್ಲಿ ಒಂದು ಸರ್ಕ್ಯೂಟ್ನ ಕೆಲವು ಬೇಸಿಕ್ ಕಾಂಪೊನೆಂಟ್ಸ್ ಮತ್ತೆ ಅವುಗಳ ಸಿಂಬಲ್ಸ್ ಇವೆ. ಉದಾಹರಣೆಗೆ ಎಲೆಕ್ಟ್ರಿಕ್ ಸೆಲ್, ಬಲ್ಬ್, ಸ್ವಿಚ್ ಹೀಗೆ ಪ್ರತಿಯೊಂದಕ್ಕೂ ಒಂದು ಯುನೀಕ್, ಸಿಂಪಲ್ ಆದ ಚಿಹ್ನೆ ಇದೆ. ಈ ಚಿಹ್ನೆಗಳೇ ಇಡೀ ಸರ್ಕ್ಯೂಟ್ ಡ್ರಾಯಿಂಗ್ ಅನ್ನ ನಂಬೋಕೆ ಆಗದಷ್ಟು ಸುಲಭ ಮಾಡ್ಬಿಡುತ್ತೆ ಅಲ್ವಾ? ಮೊದಲಿಗೆ ಪವರ್ ಸೋರ್ಸ್ ಅಂದ್ರೆ ವಿದ್ಯುತ್ ಕೋಶ ಅಥವಾ ಎಲೆಕ್ಟ್ರಿಕ್ ಸೆಲ್ ಬಗ್ಗೆ ನೋಡೋಣ. ಅದರ ಚಿಹ್ನೆಯನ್ನ ಗಮನಿಸಿ ನೋಡಿ. 2 ಪ್ಯಾರಲಲ್ ಲೈನ್ಸ್ ಇವೆ ಅಲ್ವಾ? ಇದರಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ ಇದೆ. ಆ ಉದ್ದ ಇರೋ ಲೈನ್ ಇದೆಯಲ್ಲ, ಅದು ಯಾವಾಗ್ಲೂ ಪಾಸಿಟಿವ್ ಅಂದ್ರೆ ಪ್ಲಸ್. ಹಾಗೆ ದಪ್ಪ ಚಿಕ್ಕದಾಗಿರೋ ಲೈನ್ ನೆಗೆಟಿವ್ ಅಂದ್ರೆ ಮೈನಸ್. ಇದು ಯಾವತ್ತಿಗೂ ಚೇಂಜ್ ಆಗಲ್ಲ. ಈಗ ಬಲ್ಬ್ ಅನ್ನ ನೋಡಿ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಒಂದು ಬಲ್ಬ್ ಅನ್ನೋ ಕಾಂಪ್ಲೆಕ್ಸ್ ವಸ್ತುವನ್ನ ಎಷ್ಟು ಸಿಂಪಲ್ ಆಗಿ ತೋರಿಸಿದ್ದಾರೆ ಅಂತ. ಜಸ್ಟ್ ಒಂದು ಸರ್ಕಲ್, ಅದರೊಳಗೆ ಒಂದು ಲೂಪ್ ಅಷ್ಟೇ. ಇದೇ ನೋಡಿ ಈ ಸಿಂಬಲ್ಸ್ ಅನ್ನೋ ಭಾಷೆಯ ಬ್ಯೂಟಿ. ಇನ್ನು ಸ್ವಿಚ್, ಇದು ಕರೆಂಟ್ ಫ್ಲೋ ಆಗೋಕೆ ಗೇಟ್ ಕೀಪರ್ ಇದ್ದಾಗೆ. ಆನ್ ಪೊಸಿಷನ್ನಲ್ಲಿದ್ದಾಗ ಲೈನ್ ಕನೆಕ್ಟ್ ಆಗಿರುತ್ತೆ ಅಂದ್ರೆ ಕರೆಂಟ್ ಪಾಸ್ ಆಗೋಕೆ ದಾರಿ ಮಾಡ್ಕೊಡುತ್ತೆ. ಅದೇ ಆಫ್ ಪೊಸಿಷನ್ನಲ್ಲಿ ಲೈನ್ ಕಟ್ ಆಗಿರುತ್ತೆ ಅಂದ್ರೆ ದಾರಿ ಬಂದಾಗಿರುತ್ತೆ. ನೋಡಿ, ಈ ಸಿಂಬಲ್ಸ್ ಎಷ್ಟು ಚೆನ್ನಾಗಿ ಹೇಳುತ್ತಲ್ವಾ? ಒಂದು ಕಂಪ್ಲೀಟ್ ಸರ್ಕ್ಯೂಟ್ ಪಾತ್ ಅಂದ್ರೆ ಏನು ಮತ್ತು ಒಂದು ಬ್ರೇಕ್ ಆಗಿರೋ ಅಥವಾ ಇನ್ಕಂಪ್ಲೀಟ್ ಸರ್ಕ್ಯೂಟ್ ಪಾತ್ ಅಂದ್ರೆ ಏನು ಅನ್ನೋ ವ್ಯತ್ಯಾಸವನ್ನ ಈ ಸ್ವಿಚ್ ಚಿಹ್ನೆಗಳು ತುಂಬಾನೇ ಕ್ಲಿಯರ್ ಆಗಿ ತೋರಿಸ್ಕೊಡುತ್ತೆ. ಸರಿ, ಹಾಗಿದ್ರೆ ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಒಂದೇ ಒಂದು ಸೆಲ್ಲಿನಿಂದ ಬರೋ ಪವರ್ ಸಾಕಾಗದೇ ಇದ್ದಾಗ, ಅಂದ್ರೆ ಅದಕ್ಕಿಂತ ಹೆಚ್ಚು ಶಕ್ತಿ ಬೇಕಾದಾಗ ಏನ್ ಮಾಡ್ಬೇಕು ನೋಡೋಣ ಬನ್ನಿ. ಅದಕ್ಕೆ ಉತ್ತರನೇ ಬ್ಯಾಟ್ರಿ. ಬ್ಯಾಟ್ರಿ ಅಂದ್ರೆ ಏನೂ ಇಲ್ಲ, ಅದು ಬೇರೆ ಹೊಸ ಕಾಂಪೊನೆಂಟ್ ಅಲ್ಲ. 2 ಅಥವಾ ಅದಕ್ಕಿಂತ ಹೆಚ್ಚು ಎಲೆಕ್ಟ್ರಿಕ್ ಸೆಲ್ಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಅದೇ ಬ್ಯಾಟ್ರಿ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಒಟ್ಟಿಗೆ ಕೆಲಸ ಮಾಡೋ ಸೆಲ್ಗಳ ಒಂದು ಟೀಮ್ ಇದ್ಹಾಗೆ. ಆದ್ರೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಅದುವೇ ಕನೆಕ್ಷನ್ ಮಾಡೋ ರೀತಿ. ಒಂದು ಸೆಲ್ನ ಪಾಸಿಟಿವ್ ತುದಿಯನ್ನ ಮುಂದಿನ ಸೆಲ್ನ ನೆಗೆಟಿವ್ ತುದಿಗೇನೆ ಕನೆಕ್ಟ್ ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ಅವುಗಳ ಪವರ್ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಒಂದು ವೇಳೆ ಆರ್ಡರ್ ತಪ್ಪಾಯ್ತು ಅಂದ್ರೆ ಅವು ಒಂದಕ್ಕೊಂದು ಆಪೋಸಿಟ್ ಆಗಿ ಕೆಲಸ ಮಾಡಕ್ ಶುರು ಮಾಡ್ಬಿಡ್ತೆ. ಆಗ ನಮ್ಗೆ ಬೇಕಾದ ಪವರ್ ಸಿಗೋದೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಮನೆಯಲ್ಲಿರೋ ರಿಮೋಟ್ಗಳು, ಆಟಿಕೆಗಳು. ಇವುಗಳಲ್ಲಿ ಬ್ಯಾಟರಿ ಹೋಲ್ಡರ್ಗಳನ್ನು ಕೊಟ್ಟಿರ್ತಾರೆ. ಯಾಕೆ ಅಂದ್ರೆ ನಾವು ಸೆಲ್ಗಳನ್ನ ಸರಿಯಾದ ಕ್ರಮದಲ್ಲಿ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಕರೆಕ್ಟಾಗಿ ಜೋಡಿಸ್ಲಿ ಅಂತಾನೆ. ಆ ಹೋಲ್ಡರ್ ಆ ಕೆಲಸವನ್ನ ಸುಲಭ ಮಾಡುತ್ತೆ. ಸರಿ, ಈಗ ನಮ್ಗೆ ಈ ಸರ್ಕ್ಯೂಟ್ ಭಾಷೆಯ ಅಕ್ಷರಗಳೆಲ್ಲ ಗೊತ್ತಾಯ್ತು. ಹಾಗಿದ್ರೆ ಬನ್ನಿ ಈ ಅಕ್ಷರಗಳನ್ನೆಲ್ಲ ಬಳಸಿ ಒಂದು ಪೂರ್ತಿ ವಾಕ್ಯವನ್ನೇ ಬರೆಯೋಣ. ಅಂದ್ರೆ ಒಂದು ಕಂಪ್ಲೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ನೋಡೋಣ. ಇಲ್ಲಿರೋ ವ್ಯತ್ಯಾಸವನ್ನ ಒಮ್ಮೆ ನೋಡಿ. ಎಡಗಡೆ ಇರೋದು ನಿಜವಾದ ಸರ್ಕ್ಯೂಟ್ ಅಂದ್ರೆ ಫಿಸಿಕಲ್ ಸೆಟಪ್. ಬಲಗಡೆ ಇರೋದು ಅದರದ್ದೇ ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ಎಷ್ಟು ಕಾಂಪ್ಲೆಕ್ಸ್ ಆಗಿದ್ದ ಸೆಟಪ್ ಎಷ್ಟು ನೀಟ್, ಸಿಂಪಲ್ ಮತ್ತು ಎಲ್ರಿಗೂ ಅರ್ಥ ಆಗೋ ಡ್ರಾಯಿಂಗ್ ಆಗಿ ಬದಲಾಗಿದೆ ನೋಡಿ. ಇದೇ ಈ ಸಿಂಬಲ್ಸ್ ಭಾಷೆಯ ಪವರ್. ಯಾವಾಗ ಸ್ವಿಚ್ ಆನ್ ಆಗಿರುತ್ತೋ
ಆಗ ಸರ್ಕ್ಯೂಟ್ ಕ್ಲೋಸ್ಡ್ ಆಗಿದೆ ಅಂತ ಹೇಳ್ತೀವಿ. ಅಂದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ. ಆಗ ಕರೆಂಟ್ ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಟರ್ಮಿನಲ್ ಕಡೆಗೆ ಹರಿಯುತ್ತೆ ಮತ್ತು ನಮ್ಮ ಬಲ್ಬ್ ಲೈಟ್ ಆಗುತ್ತೆ. ಈ ಎರಡೂ ಡಯಾಗ್ರಾಮ್ಗಳನ್ನ ಕಂಪೇರ್ ಮಾಡಿ ನೋಡಿ. ಎಡಗಡೆ ಇರೋದು ಕ್ಲೋಸ್ಡ್ ಸರ್ಕ್ಯೂಟ್, ಅಲ್ಲಿ ಬಲ್ಬ್ ಉರಿತಿದೆ. ಬಲಗಡೆ ಇರೋದು ಓಪನ್ ಸರ್ಕ್ಯೂಟ್, ಅಲ್ಲಿ ಬಲ್ಬ್ ಆಫ್ ಆಗಿದೆ. ಒಂದು ಸ್ವಿಚ್ ಸರ್ಕ್ಯೂಟ್ ಪಾತನ್ನ ಓಪನ್ ಅಥವಾ ಕ್ಲೋಸ್ ಮಾಡೋ ಮೂಲಕ ಕರೆಂಟ್ ಫ್ಲೋವನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ವಾ? ಸರಿ, ಈ ಸರ್ಕ್ಯೂಟ್ಗಳ ಭಾಷೆನಂತೂ ಕಲಿತೆವು. ಆದ್ರೆ ಈ ಎಲೆಕ್ಟ್ರಿಕ್ ಕರೆಂಟ್ ಇದೆಯಲ್ಲ, ಅದು ನಿಜವಾಗಿ ಏನೆಲ್ಲ ಮಾಡುತ್ತೆ? ಒಂದು ಸಿಂಪಲ್ ಪ್ರಶ್ನೆ. ಲೈಟ್ ಹಾಕಿ ತುಂಬಾ ಹೊತ್ತಾದ್ಮೇಲೆ ಆ ಎಲೆಕ್ಟ್ರಿಕ್ ಬಲ್ಬನ್ನ ಮುಟ್ಟಿ ನೋಡಿದ್ರೆ ಬಿಸಿಯಾಗಿರುತ್ತಲ್ವಾ? ಇದನ್ನ ಯಾವತ್ತಾದ್ರೂ ಗಮನಿಸಿದ್ದೀರಾ? ಇದು ಆಗೋಕೆ ಒಂದು ಕಾರಣ ಇದೆ. ಯಾಕೆಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಕೇವಲ ಬೆಳಕನ್ನ ಮಾತ್ರ ಕೊಡೋದಿಲ್ಲ, ಅದು ಶಾಖವನ್ನು ಕೂಡ ಉತ್ಪಾದನೆ ಮಾಡುತ್ತೆ. ಉದಾಹರಣೆಗೆ, ಈ ಎಲೆಕ್ಟ್ರಿಕ್ ಸ್ಟೋವ್ನ ಹೀಟಿಂಗ್ ಎಲಿಮೆಂಟ್ ಅನ್ನ ನೋಡಿ. ಇದರ ಮೂಲಕ ಕರೆಂಟ್ ಪಾಸ್ ಆದಾಗ ಇದು ಫುಲ್ ಬಿಸಿಯಾಗಿ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತೆ. ಇದು ಎಲೆಕ್ಟ್ರಿಕ್ ಕರೆಂಟ್ನ ತುಂಬಾನೇ ಇಂಪಾರ್ಟೆಂಟ್ ಎಫೆಕ್ಟ್ಸ್ಗಳಲ್ಲಿ ಒಂದು. ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ನಮ್ಮ ಮನೇಲಿರೋ ಟೋಸ್ಟರ್, ವಾಟರ್ ಹೀಟರ್, ಹೇರ್ ಡ್ರೈಯರ್ ಇವೆಲ್ಲವೂ ಇದೇ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡೋದು. ಹಾಗಿದ್ರೆ ಒಂದು ಯೋಚನೆ ಮಾಡಿ ನೋಡಿ, ಎಲೆಕ್ಟ್ರಿಸಿಟಿ ಬೆಳಕು ಕೊಡುತ್ತೆ, ಶಾಖ ಕೊಡುತ್ತೆ. ಹಾಗಾದ್ರೆ ಒಂದು ಸರ್ಕ್ಯೂಟ್ ಕ್ಲೋಸ್ ಆದಾಗ ಇವೆರಡನ್ನೂ ಬಿಟ್ಟು ಬೇರೆ ಯಾವೆಲ್ಲ ಅದೃಶ್ಯ ಶಕ್ತಿಗಳು ಆಕ್ಟಿವ್ ಆಗಿರ್ಬೋದು? ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ವಿದ್ಯುತ್ ಶಕ್ತಿಯ ಬೇರೆ ಪವರ್ಫುಲ್ ಮತ್ತು ಇನ್ನೂ ಅನ್ವೇಷಿಸಬೇಕಾದ ಅದೃಶ್ಯ ಎಫೆಕ್ಟ್ಸ್ಗಳ ಬಗ್ಗೆ ಇದು ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಸರಿ, ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.